ಆಫ್ಟರ್ ಕೊರೋನಾ, ಪೋಸ್ಟ್ ಕೊರೋನಾ ಎಲ್ಲರೂ ಈ ಉದ್ಯಮ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಭಾರತ ಸರ್ಕಾರ ಕೂಡ ಅದ್ರ ಬಗ್ಗೆ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಪುಷ್ ಮಾಡ್ತಾ ಇದೆ. ಆದರೆ ಉದ್ಯಮಗಳು ಶುರು ಆಗೋದು ಜಾಸ್ತಿ, ಸಂಖ್ಯೆ ಬಹಳ ಜಾಸ್ತಿ, ಆದರೆ ಅದು ಸಸ್ಟೈನ್ ಆಗೋದು ಬಹಳ ಕಮ್ಮಿ. 1 ವರ್ಷ, 2 ವರ್ಷ, 3 ವರ್ಷ ಮುಚ್ಚಿಬಿಡ್ತಾರೆ. ಯಾಕೆ, ಏನು ಸಮಸ್ಯೆ ಆಗುತ್ತೆ? ತುಂಬ ಯಂಗ್ ಇರೋದ್ರಿಂದ ಅದೊಂದು ಎಕ್ಸ್ಪೀರಿಯನ್ಸ್ನ ಕೊರತೆ ಇರುತ್ತಾ, ಅಥವಾ ಅವರು ಅದ್ರ ಬಗ್ಗೆ ಗಮನ ಹರಿಸೋದಿಲ್ವಾ? ವಾಟ್ ಗೋಸ್ ರಾಂಗ್? ತುಂಬ ರೀಸನ್ಸ್ ಇದೆ. Okay. ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ಇಸ್ ಪಾರ್ಟ್ನರ್ಸ್ ಆಗಿ ಸ್ಟಾರ್ಟ್ ಮಾಡಿದರೆ ದೇ ಬ್ರೇಕ್ಔಟ್ ಆರ್ ಅವರಿಬ್ಬರ ಮಧ್ಯೆ ವೈಮನಸ್ಯತೆ, ಅದರಿಂದಾಗಿಯೂ ಆಗುತ್ತೆ. ದ ಬಿಗ್ಗೆಸ್ಟ್ ರೀಸನ್ ಬಿಸ್ನೆಸಸ್ ಫೇಲ್ ಆಗೋದು ಏನಕ್ಕೆ ವಾಟ್ ದ ಮಾರ್ಕೆಟ್ ಈಸ್ ಆಸ್ಕಿಂಗ್, ವಾಟ್ ಮಾರ್ಕೆಟ್ ನೀಡ್ಸ್ ಆ್ಯಂಡ್ ವಾಟ್ ಯು ಆರ್ ಪ್ರೊವೈಡಿಂಗ್, ದೇರ್ ಈಸ್ ಅ ಗ್ಯಾಪ್. ಅಂದರೆ ಆ ಗ್ಯಾಪ್ ಮೇ ಬಿ ಬಿಕಾಸ್ ಆಫ್ ಯುವರ್ ಪ್ರೈಸಿಂಗ್, ಯು ಆರ್ ಚಾರ್ಜಿಂಗ್ ಟೂ ಮಚ್ ಕಂಪೇರ್ ಟು ವಾಟ್ ದ ಮಾರ್ಕೆಟ್ ಈಸ್ ರೆಡಿ ಟು ಪೇ, ಅಥವಾ ಮಾರ್ಕೆಟ್ಗೆ ಏನು ಬೇಕು ಅದ್ರ ಬದಲು ಏನೋ ಬೇರೆ ತಂದಿರ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಪುತ್ತೂರಿನಂಥ ಊರಿಗೆ ಹೋಗಿ ನಾನು ಒಂದು ಎಲೆಕ್ಟ್ರಾನಿಕ್ ಸ್ಟೋರ್ಸ್ ಹಾಕಬೇಕು ಅಂತೇಳಿ ಹೋದರೆ ದ ಮಾರ್ಕೆಟ್ ಡಿಮಾಂಡ್ ಮೇ ಬಿ ಕಂಪ್ಯಾರಿಟಿವ್ಲಿ ಲೆಸ್. ಯಾಕೆಂದರೆ ಆಲ್ರೆಡಿ ಸಮ್ ಸ್ಟೋರ್ಸ್ ಇದೆ, ಹೊಸ ಎಕ್ಸ್ಟ್ರಾ ಡಿಮಾಂಡ್ ಇರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಬಟ್ ನನ್ನ ಪ್ರಕಾರ ಡೋಂಟ್ ಲುಕ್ ಯುವರ್ ಹೊರೈಸನ್ ಓನ್ಲಿ ಫ್ರಮ್ ಈ ಬಿಸ್ನೆಸ್ ಮಾಡಿ ಇವತ್ತೇ ಸಕ್ಸಸ್ ಆಗಬೇಕು ಅಂತ. ಆಲ್ವೇಸ್ ಟೇಕ್ ಇಟ್ ಫ್ರಮ್ ಅ 5 to 10 years ಆಫ್ ಟೈಮಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತ. ಆವಾಗ ಯು ಆರ್ ಓಕೆ ಟು ಫೇಲ್ ಇನ್ 1 or 2 ಏರಿಯಾಸ್ ಆರ್ 1 or 2 ಬಿಸ್ನೆಸಸ್. ಅದರಲ್ಲೂ ಸಣ್ಣ ಲೆವೆಲಲ್ಲಿ ಫೇಲ್ ಆಗಿ ಲರ್ನ್ ಮಾಡಿದರೆ ಈಸ್ ಮಚ್ ಬೆಟರ್. ಅದಾದಮೇಲೆ ಯು ಕ್ಯಾನ್, ಆ ಫೇಲ್ಯೂರ್ಸ್ ಏನೋ ತುಂಬ ಲರ್ನಿಂಗ್ಸ್ ಇದೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಾದ್ರೆ. ಸೊ ಇಫ್ ಯು ಹ್ಯಾವ್ ಅ ಹೊರೈಸನ್ ಆಫ್ 10 years, most of the people are successful according to me. But if you see individual businesses, there might be a lot of failures. ಓಕೆ. ಸೊ ಈಗ ಉದ್ಯಮ ಯಾಕೆ ಶುರು ಮಾಡ್ತಾರೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಒಂದು ಉದ್ಯಮ ಶುರು ಮಾಡಬೇಕು, ನಮ್ಮದು ಅಂತ ಒಂದು ಉದ್ಯಮ ಕ್ಷೇತ್ರದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು, ವಿ ವಾಂಟ್ ಟು ಗೆಟ್ ರಿಚ್ ಅಟ್ ದ ಅರ್ಲಿಯೆಸ್ಟ್ ಅಂತ. ಸೊ ಈ ಮನಿ ಮೇಕಿಂಗ್ ಅಥವಾ ಉದ್ಯಮದಲ್ಲಿ ಲಾಭ ಅನ್ನೋದು ಯಾವುದರಿಂದ ಬರುತ್ತೆ? ವೆರಿ ಫಿಲಾಸಫಿಕಲ್, ಲೈಕ್ ಅ ವೆರಿ ವೆರಿ ಬಿಗ್ ಕ್ವೆಶನ್. ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಐ ವಿಲ್ ಟ್ರೈ ಟು ಗಿವ್ ಮೈ ಪಾಯಿಂಟ್ ಪರ್ಸ್ಪೆಕ್ಟಿವ್, ಯಾವ ರೀತಿ ಯೋಚನೆ ಮಾಡ್ತೀನಿ. ನಾನು ಒಂದು ಕ್ವೆಶನ್ ಸೇರಿಸ್ಬಿಡ್ತೀನಿ. ಬಹಳಷ್ಟು ಜನ ಹೇಳಿದ್ದಾರೆ 1 ಕೋಟಿ ಮಾಡೋದು ಕಷ್ಟ, ಆದರೆ 1 ಕೋಟಿಯಿಂದ 10 ಕೋಟಿ ಮಾಡೋದು ಸುಲಭ, 10 ಕೋಟಿಯಿಂದ 100 ಕೋಟಿ ಮಾಡೋದು ಇನ್ನೂ ಸುಲಭ ಅಂತ. ಹೌದಾ? 2 ಪ್ರಶ್ನೆ. ಹಾಂ, ಸೊ ಫಸ್ಟ್ ಒನ್ ಆನ್ಸರ್ ಮಾಡ್ತೀನಿ. ಸೊ ನಾವು ದುಡ್ಡು ಮಾಡಬೇಕು ಅಂತ ಹೋದರೆ ಅದೊಂಥರ ನನ್ನ ಪ್ರಕಾರ ಈ ಚಿಟ್ಟೆ ನನ್ನ ಚೇಸ್ ಮಾಡ್ದಂಗೆ. ಸೊ ಅದನ್ನೇ ಪ್ರೈಮರಿ ಪರ್ಪಸ್ ಆಗಿ ಇಟ್ಕೊಂಡು ಹೋದರೆ ಇಟ್ ಕೀಪ್ಸ್ ಆನ್ ಮೂವಿಂಗ್ ಅವೇ ಫ್ರಮ್ ಯು. ಅಂದರೆ ಈಗ ಒಂದು ಬಟರ್ಫ್ಲೈನ ಅಥವಾ ಚಿಟ್ಟೆನ ಹಿಡಿಯೋಕ್ಕೆ ಹೋದರೆ ಅದು ಇಟ್ ಕೀಪ್ಸ್ ಮೂವಿಂಗ್ ಅವೇ. ಬಟ್ ಮೈ ಇಂಟೆನ್ಷನ್ ಇಸ್ ದಟ್ ಐ ವಾಂಟ್ ಆ ಚಿಟ್ಟೆ ನನ್ನ ಹತ್ರ ಬರಲಿ ಅಂತ ಇದ್ದರು. ನಾನು ಏನು ಮಾಡಬೇಕು, ಐಡಲಾಗಿ ಕೂತ್ಕೋಬೇಕು, ಒಳ್ಳೆ ಸೆಂಟ್ ಇರೋ ಥರ ಹೂವು ಏನಾದರೂ ಒಂದು ತೊಗೊಂಡು ಬಂದು ಇಟ್ಕೋಬೇಕು. ಆವಾಗ ಇಟ್ ವಿಲ್ ಆಟೋಮ್ಯಾಟಿಕಲಿ ಕಮ್ ಟುವರ್ಡ್ಸ್ ಯು ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಬ್ರಿಂಗ್ ಅನಾಲಜಿ ಇಲ್ಲಿ ಏನಂದರೆ, ಒಂದು ಡೈರೆಕ್ಟ್ ಚೇಸ್ ಮಾಡೋ ಬದಲು ಫೈಂಡ್ ವಾಟ್ ವಿಲ್ ಮೇಕ್ ದಟ್ ಮನಿ ಕಮ್ ಟು ಯು. ಈ ಸಿಚುವೇಶನಲ್ಲಿ ನಾನು ಹೇಳಬೇಕು ಅಂದರೆ, ದುಡ್ಡು ಮಾಡೋಕ್ಕೆ ಅಂತ ಹೋದರೆ ಬದಲು ನಾನು ಬೇರೆಯವರ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ, ಏನು ಪ್ರಾಬ್ಲಮ್ ಇದೆ ಸೊಸೈಟೀಲಿ ಅದನ್ನು ನೋಡಿ ನಾನು ಸಾಲ್ವ್ ಮಾಡಿದರೆ, ಆಬ್ವಿಯಸ್ಲಿ ವೆನ್ ಯು ಸಾಲ್ವ್ ಸಂಬಡೀಸ್ ಪ್ರಾಬ್ಲಮ್, ಯಾರ್ದಾದ್ರೂ ಒಂದು ಇಶ್ಯೂ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿದಾಗ ಯು ಕ್ಯಾನ್ ಟೇಕ್ ಅ ಪೋರ್ಷನ್ ಆಫ್ ದ ವ್ಯಾಲ್ಯೂ ಯು ಕ್ರಿಯೇಟ್. ಸೊ ದ್ಯಾಟ್ ಈಸ್ ದ ಮೈಂಡ್ ಸೆಟ್, ಐ ವುಡ್ ಸೇ ಇಟ್ಸ್ ಅ ಲಾಂಗ್ ಟರ್ಮ್ ಮೈಂಡ್ ಸೆಟ್. ಆವಾಗ ಮನಿ ವಿಲ್ ಕಮ್ ಆ್ಯಸ್ ಅ ಬೈ ಪ್ರಾಡಕ್ಟ್ ವೆನ್ ಯು ಸಾಲ್ವ್ ಅ ಪ್ರಾಬ್ಲಮ್. ಬಟ್ ಯು ಕ್ಯಾನ್ ಮೇಕ್ ಮಚ್ ಮೋರ್ ಮನಿ, ತುಂಬ ದುಡ್ಡು ಮಾಡ್ಬೋದು ದ್ಯಾನ್ ಈವನ್ ವಾಟ್ ಯು ಆರ್ ಥಿಂಕಿಂಗ್ ರೈಟ್ ನೌ. ಸೊ ದ್ಯಾಟ್ ಈಸ್ ಮೈ ಮೇ ಬಿ ಫಿಲಾಸಫಿಕಲ್ ಬಟ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ದುಡ್ಡು ಅಂತ ಚೇಸ್ ಮಾಡಿದಾಗಲ್ಲ ಐ ಹ್ಯಾವ್ ಸೀನ್ ಫೇಲ್ಯೂರ್ಸ್ ಫಸ್ಟ್ ಲಾರ್ಜ್ಲಿ, ಆರ್ ಇಮಿಡಿಯೇಟ್ಲಿ ಅದು ಬಿಸ್ನೆಸ್ ದುಡ್ಡು ಆಗಲಿಲ್ಲ ಅಂತ ಇಮಿಡಿಯೇಟ್ಲಿ ಫೀಲ್ ಲೈಕ್ ಸ್ಟಾಪಿಂಗ್ ಇಟ್. ಯಾಕೆಂದರೆ
It's like I look it as a transaction. Whereas when I looked at solving somebody's problem, ಅಥವಾ so problem solve, I did much more than what I ever could imagine in my life. ಅಲ್ವಾ? So that is how I say it. So ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್, ಇವಾಗ ನೀವು ಹೇಳಿದರೆ ಫಸ್ಟ್ 1 ಕೋಟಿ ತುಂಬ ಕಷ್ಟ ಆಗುತ್ತೆ. ಸೊ ನಾನು ರೀಫ್ರೇಸ್ ಮಾಡಬೇಕಾದ್ರೆ ಫಸ್ಟ್ 1 ಕೋಟಿ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ. ಓಕೆ. ಅದಾದಮೇಲೆ 1 to 10 ಇಸ್ ಡೆಫಿನೆಟ್ಲಿ ಕಂಪ್ಯಾರಿಟಿವ್ಲಿ ಈಸಿಯರ್, ಇಟ್ ಇಸ್ ನಾಟ್ ಲೈಕ್ ವೆರಿ ಈಸಿ. ನಾನು ರೀಫ್ರೇಸ್ ಸ್ವಲ್ಪ ಮಾಡಿ ಆದ್ರೂ ಸ್ವಲ್ಪ. ಕಂಪ್ಯಾರಿಟಿವ್ಲಿ ಈಸಿ. ಯಾಕೆ ಅಂತಂದ್ರೂ ಫಸ್ಟ್ ಮನಿ, ಫಸ್ಟ್ ಸೆಟ್ ಆಫ್ ಇನ್ಕಮ್ ಮಾಡಬೇಕಾದ್ರೆ ಯು ಡೋಂಟ್ ಹ್ಯಾವ್ ಅ ಬ್ಯಾಕಪ್. ಯು ಆರ್ ಡೆಸ್ಪರೇಟ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಅ ಲಾಂಗ್ ಟರ್ಮ್ ಥಿಂಕಿಂಗ್. ಲಾಂಗ್ ಟರ್ಮ್ ಥಿಂಕ್ ಮಾಡೋಕ್ಕೂ ಕಷ್ಟ, ಯಾಕಂದರೆ ಇವತ್ತಿನ ದುಡ್ಡು ಖರ್ಚು ಮಾಡೋದಕ್ಕೆ ಯಾರು ಕೊಡ್ತಾರೆ ದುಡ್ಡು? ಕರೆಕ್ಟ್. ಸೊ ಇಲ್ಲಿಗೊಂದು ಇಟ್ಸ್ ಲೈಕ್ ಅ ದ್ವಂದ್ವ ಬಿಟ್ವೀನ್ ವಾಟ್ ಐ ಶುಡ್ ಡೂ ಟು ಇವತ್ತಿಗೆ ನಾ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಏನು ಮಾಡಬೇಕು ಅರ್ಜೆಂಟ್ ವರ್ಸಸ್ ಲಾಂಗ್ ಟರ್ಮ್. ಓಕೆ. ಸೊ ಅದಕ್ಕೆ ಅದು ತುಂಬ ಕಷ್ಟ ಅನಿಸುತ್ತೆ, ಯಾಕಂದರೆ 1 ಕೋಟಿ ಫಸ್ಟ್ ಇನ್ಕಮ್ ಮಾಡುವವರೆಗೆ. ಒಂದು ಸಲ ಅದಾದಮೇಲೆ ಯು ವಿಲ್, ನಿಮಗೆ ಎಲ್ಲ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್ ಆರ್ ನಾಟ್ ದೇರ್. ಯಾಕಂದರೆ ಶಾರ್ಟ್ ಟರ್ಮ್ಗೆ ಏನೇ ಬೇಕಿದ್ದಿದ್ದು ಇದೆ ನಿಮ್ಮ ಹತ್ರ, ಖರ್ಚಿಗೆ, ಈ ತಿಂಗಳಿಗೆ, ಈ ವರ್ಷಕ್ಕೆ ಬೇಕಾದಷ್ಟು ಇದೆ. ಯು ಆರ್ ಓನ್ಲಿ ಲುಕಿಂಗ್ ಎಟ್ ಲಾಂಗ್ ಟರ್ಮ್. ಸೊ ಮನಿ ವಿಲ್ ಸ್ಟಾರ್ಟ್ ವರ್ಕಿಂಗ್ ಫಾರ್ ಯು. ಯಾಕೆಂದರೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತೀರಾ ಆ್ಯಂಡ್ ಯು ಆರ್ ನಾಟ್ ಲುಕಿಂಗ್ ಇವತ್ತೇ ಬೇಕು ಅಂತ ಹೇಳಲ್ಲ, ನೆಕ್ಸ್ಟ್ ಮಂತೇ ಬೇಕು ಅಂತ ಹೇಳಲ್ಲ. ಯು ಆರ್ ಓಕೆ 6 months ಡೌನ್ ದ ಲೈನ್, 1 ವರ್ಷ 2 ವರ್ಷ. ಸೊ ಯುವರ್ ಹೊರೈಸನ್ ಇನ್ಕ್ರೀಸಸ್. ಸೊ ಇದರಲ್ಲಿ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಅಥವಾ ಲಾಂಗ್ ಟರ್ಮ್ ಜೆಸ್ಟೇಷನ್ ಅಂತ ಅಂತೀವಿ. ಸೊ ಎನಿ ಪರ್ಸನ್ ಫೋಕಸಸ್ ಆನ್ ಲಾಂಗ್ ಟರ್ಮ್ ವಿಲ್ ಬಿ ಏಬಲ್ ಟು ಮೇಕ್ ಮಚ್ ಮೋರ್ ದ್ಯಾನ್ ಸಂಬಡಿ ವಿತ್ ದ ಸೇಮ್ ಎಫರ್ಟ್. ಹಾರ್ವರ್ಡಲ್ಲೊಂದು ಸ್ಟಡಿ ಆಗಿತ್ತು, ಈ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅವ್ರಿಗೆ ಒಂದು ಚಾಕ್ಲೇಟ್ ಇವತ್ತು ಕೊಡ್ತೀನಿ, ಓಕೆ, ಅಥವಾ 1 ಗಂಟೆ ನಂತರ 2 ಚಾಕ್ಲೇಟ್ ಕೊಡ್ತೀನಿ, ಯಾವ್ದು ತೊಗೊಳ್ತೀವಿ ಅಂತ ಕೇಳಿದ್ರು. 100 ಜನರ ಹತ್ರ ಕೇಳಿದಾಗ ಯಾರು ಒಂದೊಂದು ಚಾಕ್ಲೇಟ್ ತೊಗೊಂಡಿದ್ರು ಇಮಿಡಿಯೇಟಾಗಿ, ಅಂದರೆ ನಂಗೆ 1 ಗಂಟೆ ಕಾಯೋಕ್ಕಾಗಲ್ಲ, ನಂಗೆ ಈಗಲೇ ಒಂದು ಚಾಕ್ಲೇಟ್ ಬೇಕು ಅಂತ ತೊಗೊಂಡಿರ್ತಾರೆ. ಕೆಲವು ಮಕ್ಕಳು ಇಲ್ಲ ನಾನು 1 ಗಂಟೆ ಕಾಯ್ತೀನಿ, ನನಗೆ 2 ಚಾಕ್ಲೇಟ್ ಕೊಡಿ ಅಂತ. ಸೊ ಫಸ್ಟ್ ಸೆಟ್ ಆಫ್ ಪೀಪಲ್ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಎಕ್ಸ್ಪೆಕ್ಟ್ ಮಾಡೋರು, ನೆಕ್ಸ್ಟ್ ಒನ್ ಡಿಲೇಡ್ ಗ್ರ್ಯಾಟಿಫಿಕೇಷನ್ ಮಾಡೋರು. ಇದೇ ಸೆಟ್ ಆಫ್ ಮಕ್ಕಳನ್ನು ಆಫ್ಟರ್ 30 years ನೋಡಿದಾಗ ಯಾರೆಲ್ಲ ಡಿಲೇಡ್ ಗ್ರ್ಯಾಟಿಫಿಕೇಷನ್ ಅಂದರೆ 2 ಚಾಕ್ಲೇಟ್ 1 hour ವೆಯ್ಟ್ ಮಾಡಿ ತೊಗೊಂಡ್ರು, ದೇ ಹ್ಯಾವ್ ಅಚೀವ್ಡ್ ಸಬ್ಸ್ಟ್ಯಾನ್ಷಿಯಲಿ ತುಂಬ ಸಕ್ಸಸ್ ಅವ್ರ ಲೈಫಲ್ಲಿ ಕಂಪೇರ್ಡ್ ಟು ದ ಫಸ್ಟ್ ಸೆಟ್ ಆಫ್ ಪೀಪಲ್. ಸೊ ಅದರಿಂದ ಏನು ಲರ್ನಿಂಗ್ ಅಂತಂದರೆ, ನೀವು ಎಕ್ಸ್ಪೆಕ್ಟೇಷನನ್ನು ಎಷ್ಟು ಡಿಲೇ ಮಾಡೋಕ್ಕಾಗತ್ತೋ ಅದರಲ್ಲಿ ನಿಮಗೆ ತುಂಬ ಲಾಂಗರ್ ಬಿಗ್ಗರ್ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆ್ಯಸ್ ಒಂದು ಸ್ಟಾರ್ಟಿಂಗಲ್ಲಿ ಏನೂ ಇಲ್ಲದೆ ಇರುವಾಗ ಕಷ್ಟ ಆಗತ್ತೆ ಅದು ಮಾಡೋಕ್ಕೆ. ಸೊ ಅದಕ್ಕೆ ಫಸ್ಟ್ 1 ಕೋಟಿ ಕಷ್ಟ. ಅದಾದಮೇಲೆ ಅದಕ್ಕೆ, ಯಾಕೆಂದರೆ ಯು ಕ್ಯಾನ್ ಡೂ ಡಿಲೇಡ್ ಗ್ರ್ಯಾಟಿಫಿಕೇಷನ್, ಅಂದರೆ ಯು ಕ್ಯಾನ್ ವೆಯ್ಟ್ ಫಾರ್ ದ್ಯಾಟ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಉದ್ಯಮದಲ್ಲಿ ಇಸ್ ಮನಿ ಈಸ್ ಎವ್ರಿಥಿಂಗ್? at different points of time different things are important. Yes, definitely money is a lifeline. ಈಗ ನಾನು ಫಿಲಾಸಫಿಕಲಿ ಇಲ್ಲ ನಾನು ದುಡ್ಡಿಗೋಸ್ಕರ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಯಾಕಂದರೆ ಎಂಡ್ ಆಫ್ ದ ಡೇ ನಮ್ಮದು ತಿಂಗಳ ಖರ್ಚು ಇರುತ್ತೆ ಮತ್ತು ಎಕ್ಸ್ಪೆನ್ಸಸ್ ಇರುತ್ತೆ, ಕೊಡೋಕ್ಕೆ ಬೇಕೇ ಬೇಕಾಗುತ್ತೆ. ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಬಟ್ ಅದನ್ನು ಮಾತ್ರ ನೋಡೋಕ್ಕಾಗಲ್ಲ. ಇಟ್ ಈಸ್ ಡೆಫಿನೆಟ್ಲಿ ಒನ್ ಅಮಂಗ್ ದ ಟಾಪ್ 3 ಅಂತ ಹೇಳ್ಬೋದು, 3 ಇಂಪಾರ್ಟೆಂಟ್ ಅಂಶಗಳಲ್ಲೂ.